ಹಾಯ್ ಎಲ್ಲರಿಗೂ ನಮಸ್ಕಾರ. ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಒಂದು ರೈಸ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಬಂದು ಎಗ್ ಕುಷ್ಕಾ ರೈಸ್. ಈ ಕಡೆ ಬಿರಿಯಾನಿನೂ ಅಲ್ಲ, ಈ ಕಡೆ ಫುಲ್ಲು ಒಂಥರ ಪಲಾವ್ ಇರಲ್ಲ, ಒಂಥರ ಮಿಡ್ಲಲ್ಲಿ ಇರುತ್ತೆ. ಸೊ ಒಂಥರ ರುಚಿಯಾಗಿರುತ್ತೆ. ಸಿಂಪಲ್ಲಾಗಿ ಮಾಡ್ಕೊಳ್ಳೋ ಅಂಥ ಒಂದು ರೈಸ್ ರೆಸಿಪಿ. ಅದನ್ನು ಹೇಗೆ ಮಾಡು ಅಂತ ನೋಡೋಣ. ಎಗ್ ಕುಷ್ಕಾ ರೈಸ್ ಮಾಡೋದಕ್ಕೆ ಒಂದು ಸಿಂಪಲ್ ಮಸಾಲ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಒಂದು ಬಾಣಲಿಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಳ್ತೀನಿ. ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ, ಹಾಗೆ ಸ್ವಲ್ಪ ಶುಂಠಿ, 1 ಇಂಚಿನಷ್ಟು ಶುಂಠಿ, ಒಂದು 5-6 ಎಸಳು ಬೆಳ್ಳುಳ್ಳಿ, ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಒಂದು 2-3 ಚಮಚ ಆಯಿಲ್ ಹಾಕ್ಬಿಟ್ಟು ಸ್ವಲ್ಪ ಇದನ್ನು ಹುರ್ಕೊಳ್ತೀನಿ. ಸೊ 1 ನಿಮಿಷ ಹುರಿದ ನಂತರ ಇಲ್ಲಿ ಈಗ ನಾನು ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋ ಅಂಥದ್ದು, ಹಾಗೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಸಹ ತುಂಬ ಹೊತ್ತೇನಿಲ್ಲ, ಸ್ವಲ್ಪ ಸೊಪ್ಪೆಲ್ಲ ಒಂಚೂರು ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ತೀನಿ. ಇಲ್ಲಿ ಸೊಪ್ಪೆಲ್ಲ ನೋಡಿ ಇದು ಈ ರೀತಿ ಸ್ವಲ್ಪ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇದು ಸ್ವಲ್ಪ ಕೂಲ್ ಆದ ನಂತರ ನೀರೇನು ಸೇರಿಸ್ಕೊಳ್ಳೋದಿಲ್ಲ, ಹಾಗೆ ಒಂದು ಕೋರ್ಸ್ ಪೇಸ್ಟ್, ತುಂಬ ಫೈನ್ ಪೇಸ್ಟ್ ಅಲ್ಲ, ಕೋರ್ಸ್ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ಸೇಮ್ ಬಾಣಲಿಗೆ 1 ಟೇಬಲ್ ಚಮಚ ಆಯಿಲ್ ಹಾಕೊಳ್ತೀನಿ. ಇಲ್ಲಿ ನಾನು ಆಲ್ರೆಡಿ ಮೊಟ್ಟೆಗಳನ್ನ 5 ಮೊಟ್ಟೆಗಳನ್ನ ಹಾರ್ಡ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಹಾರ್ಡ್ ಬಾಯ್ಲ್ ಮಾಡಿ ಸ್ವಲ್ಪ ಈ ರೀತಿ ಕಟ್ಟು ಕೊಡಿ. ಇಲ್ಲಿ ಒಂದೊಂದೊಂದೊಂದು ಸ್ವಲ್ಪ ಕಟ್ಟು, ಒಂದು ಚಾಕೂರು ಒಂದು 2-3 ಕಟ್ಟು ಕೊಟ್ಟರೆ ಮಸಾಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಸೊ ನಾನು ಈ ಮೊಟ್ಟೆನೂ ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಅದಕ್ಕೆ ಆಯಿಲ್ಗೀಗ ಒಂಚೂರು ಒಂದು ದೊಡ್ಡ ಪಿಂಚಷ್ಟು ಅರಿಶಿನ ಪುಡಿ, ಹಾಗೆ ಒಂದು ಸ್ವಲ್ಪ ಒಂದು ಅರ್ಧ ಟೀ ಚಮಚ ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಸೊ ಒಂದ್ಸಲ ಮಿಕ್ಸ್ ಮಾಡಿ ಮೊಟ್ಟೆಗಳನ್ನ ಇದಕ್ಕೆ ಹಾಕ್ಕೊಳ್ತೀನಿ. ಒಂದು ಸ್ವಲ್ಪ ಹುರ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ, ಒಂಥರ ಔಟರ್ ಲೇಯರ್ ಎಲ್ಲ ಹಾರ್ಡ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು 2-3 ನಿಮಿಷ ಈ ರೀತಿ ಹುರ್ಕೊಂಡ್ರೆ ಮಸಾಲದಲ್ಲಿ ರೆಡಿ ಆಗುತ್ತೆ. ಇಲ್ಲಿ ಮೊಟ್ಟೆಗಳನ್ನೆಲ್ಲ ಹುರ್ಕೊಂಡಿದ್ದೀನಿ, ಇಷ್ಟಾದರೆ ಸಾಕಾಗುತ್ತೆ. ಈಗ ಕುಷ್ಕಾ ರೈಸ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಡೈರೆಕ್ಟಾಗಿ ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 2 ಟೇಬಲ್ ಚಮಚ ಆಯಿಲ್ ಹಾಕ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಗರಂ ಮಸಾಲಗಳು ತೊಗೊಂಡಿದ್ದೀನಿ. ನಾರ್ಮಲಿ ನಾವು ಪಲಾವು ಬಿರಿಯಾನಿಗೆಲ್ಲ ಹಾಕ್ಕೊಳ್ತೀವಲ್ಲ, ಅದೇ ರೀತಿ ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಕಲ್ಲುವು, ಹಾಗೆ ಪಲಾವ್ ಎಲೆ ಯಾವುದಾದ್ರೂ ಹಾಕ್ಕೊಳ್ಬೋದು. ಮನೇಲಿ ಏನಿದೆ ಅದನ್ನು ಹಾಕ್ಕೊಳ್ಳಿ. ಸೊ ಎಣ್ಣೆ ಕಾದ ನಂತರ ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ, ಹಾಗೆ ಪಲಾವ್ ಎಲೆನೂ ಸಹ. ಸೊ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಗರಂ ಮಸಾಲ ಫ್ರೈ ಆದ ನಂತರ ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಅಲ್ಲಿ ಅರ್ಧ ಈರುಳ್ಳಿ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ, ಇಲ್ಲಿ ನಾವು ಮಿಕ್ಕಿದ್ದು 1.5 ಈರುಳ್ಳಿನ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ನಾನು ಪುದೀನ ಸಹ ಆ್ಯಡ್ ಮಾಡ್ಕೊಳ್ತೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದ್ದಾಗ ಇಲ್ಲಿ ನಾನು ಒಂದು ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಸೊ ಬೇಗ ಫ್ರೈ ಆಗಲಿ ಅಂತ. ಸೊ ಟೊಮ್ಯಾಟೊ ಫುಲ್ಲು ಸಾಫ್ಟ್ ಆಗಬೇಕು ಬೇಗ. ಇಲ್ಲಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗಿದೆ. ನಾನು ಆಲ್ರೆಡಿ ರುಬ್ಬಿಟ್ಟಿದ್ದೀನಲ್ಲ, ಆವಾಗಲೇ ಮಸಾಲ ತೋರಿಸಿದ್ನಲ್ಲ ನಿಮಗೆ, ಅದನ್ನು ನಾನು ಕೋರ್ಸಾಗಿ ರುಬ್ಬಿದ್ದೀನಿ, ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಒಂದ್ಸಲ ಹುರ್ಕೊಳ್ಳೋಣ. ಅದು 1 ನಿಮಿಷ ಹುರ್ಕೊಂಡಿದ್ದೀನಿ. ಇಲ್ಲಿ ಈಗ ನಾನು ಸ್ವಲ್ಪ ಮಸಾಲ ಪುಡಿಗಳು ತೊಗೊಂಡಿದ್ದೀನಿ. ಒಂದು 1/4 ಟೀ ಚಮಚ ಅರಿಶಿನ ಪುಡಿ, ಒಂದು ಅರ್ಧ ಟೀ ಚಮಚ ಧನಿಯಾ ಪೌಡರು, 1 ಟೀ ಚಮಚ ಅಚ್ಕಾರದ ಪುಡಿ, ಹಾಗೆ 1 ಟೀ ಚಮಚ ಬಿರಿಯಾನಿ ಮಸಾಲ. ಬಿರಿಯಾನಿ ಮಸಾಲ ಇಲ್ಲ ಅಂದರೆ ಗರಂ ಮಸಾಲ ಹಾಕ್ಕೊಳ್ಬೋದು. ಸೊ ಈಗ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಪುಡಿಗಳು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಈಗ ನಾನು 2 ಟೇಬಲ್ ಚಮಚ ಮೊಸರನ್ನ ಆ್ಯಡ್ ಮಾಡ್ಕೊಳ್ತೀನಿ. ಸ್ವಲ್ಪ ಮೊಸರನ್ನ ಕದಡ್ಬಿಟ್ಟು ಹಾಕ್ಕೊಳ್ಳಿ. ಸೊ ಮೊಸರು ಆ್ಯಡ್ ಮಾಡಬೇಕಾದ್ರೆ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸೊ ಮೊಸರನ್ನ ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ಈ ಮಸಾಲ ಏನಿದೆ ಚೆನ್ನಾಗಿ ಕುಕ್ ಆಗಬೇಕು. ಸೊ ಸೈಡ್ಸ್ ಎಲ್ಲ ಸ್ವಲ್ಪ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಸೊ ಆವಾಗ ರುಚಿ ಚೆನ್ನಾಗಿ ಬರುತ್ತೆ. ಸೊ ಪುನಃ ಈಗ ನಾನು ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ, ಅದು ಚೆನ್ನಾಗಿ ಕುಕ್ ಆಗಿ ಬಿಡ್ತೀನಿ. ಇಲ್ಲೀಗ ಮಸಾಲ ಚೆನ್ನಾಗಿ ಕುಕ್ ಆಗಿದೆ. ಇದಕ್ಕೆ ಈಗ ನಾನು ಸ್ವಲ್ಪ ಕಸೂರಿ ಮೇಥಿನ, ನೀವು ಯಾವುದೇ ಗ್ರೇವಿ ಆಗಲಿ ಏನಕ್ಕೆ ಕಸೂರಿ ಮೇಥಿ ಯೂಸ್ ಮಾಡ್ತೀರಾ ಅಂದರೆ ಒಂಚೂರು ಅದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಪುಡಿ ಮಾಡ್ಕೊಳ್ಳಿ, ಆವಾಗ
ಚೆನ್ನಾಗಿರುತ್ತೆ. ಸೊ ಒಂದು ಸ್ವಲ್ಪ 1 ಟೀ ಚಮಚದಷ್ಟು ಕಸೂರಿ ಮೆಥಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸಹ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಆಲ್ರೆಡಿ ರೈಸ್ನ ನೆನೆ ಇಟ್ಕೊಂಡು ಬಸ್ಕೊಂಡಿದ್ದೀನಿ. ಇಲ್ಲಿ ನಾನು ಜೀರಾ ಸಾಂಬಾರ್ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಬೇಕಾದ್ರೆ ಸೋನಾ ಮಸೂರಿ ರೈಸ್ ಸಹ ಯೂಸ್ ಮಾಡ್ಕೊಳ್ಬೋದು. ಈಗ ಫಸ್ಟ್ ನಾನು ರೈಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಅದಾದ ನಂತರ ಆಲ್ರೆಡಿ ನಾನು ನೀರನ್ನ ಕಾಯಿಸ್ಕೊಂಡಿದ್ದೀನಿ. ಇಲ್ಲಿ ನಾನು 1 to ಡಬಲ್ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ನಾನು ಆಲ್ರೆಡಿ ಮೊಟ್ಟೆಗಳನ್ನ ಹುರಿದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ. ಸೊ ಅದು ಹುರಿದಿರೋ ಅಂಥ ಆಯಿಲ್ ಸಹ ಇಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಮೇಲೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಪುದೀನ, ಫೈನಲ್ ಆಗಿ 1 ಚಮಚ ತುಪ್ಪ ಹಾಕ್ಕೊಳ್ತೀನಿ. ಲೈಟ್ ಮಿಕ್ಸ್ ಅಷ್ಟೇ ಇದು. ಸೊ ವಿಷಲ್ ಹಾಕಿ ಐ ಫ್ಲೇಮಲ್ಲಿ 1 ಶೀಟಿ ಹೊಡ್ಸ್ಕೊಡಿ. ಅದಾದ ನಂತರ ಒಂದು 2-3 ನಿಮಿಷ ಫುಲ್ಲು ಸಿಮ್ ಮಾಡಿ ಇಟ್ಬಿಟ್ಟು ಕುಕ್ ಮಾಡಿ, ಅದಾದ ನಂತರ ಆಫ್ ಮಾಡಿ ಫುಲ್ಲು ಕೂಲ್ ಆಗಿ ಅದಾದ ನಂತರ ಓಪನ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ ಕೂಲ್ ಆಗಿದೆ. ಈಗ ಎಗ್ ಕುಷ್ಕ ರೆಡಿ ಆಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತೀನಿ.